ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆಯನ್ನು ಕೋರ್ಟ್ ಕೊಟ್ಟಿತ್ತು. ಆ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. ಕಂದಾಯ ಇಲಾಖೆಯವರ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬಿಡದಿಯ ಕೇತಗಾನಹಳ್ಳಿಯ ನಿವಾಸದ ಬಳಿ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ತೋಟದ ಮನೆಯ ಸುತ್ತ ನಡೆಯಲಿರುವ ತೆರವು ಕಾರ್ಯ. 14 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಬಂದಿತ್ತು. ಅದು ಕೋರ್ಟ್ಗೂ ಹೋಗಿತ್ತು. ಕೋರ್ಟಿಂದ ಸೂಚನೆ ಬಂದಿತ್ತು ಒತ್ತುವರಿ ತೆರವು ಕಾರ್ಯವನ್ನು ಮಾಡಬೇಕು ಅಂತ. ಕೇತಗಾನಹಳ್ಳಿ ಸರ್ವೆ ನಂಬರ್ 7, 8, 9, 10, 16 ಮತ್ತು 17, 79ರಲ್ಲಿ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಅದು ಒಂದೆರಡಲ್ಲ, 14 ಎಕರೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯವರು ಜಂಟಿ ಸರ್ವೆಯನ್ನು ಕೂಡ ಮಾಡಿದರು. ಸರ್ವೆ ವರದಿ ಸರ್ಕಾರಕ್ಕೆ ಸಲ್ಲಿಸಿ ಇವತ್ತು ಒತ್ತುವರಿ ತೆರವು ಕಾರ್ಯಕ್ಕೆ ಕಂದಾಯ ಇಲಾಖೆಯವರು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗವನ್ನು ತೆರವು ಮಾಡ್ತಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಭೂಮಿ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿ ಅದನ್ನು ಇವಾಗ ತೆರವು ಮಾಡೋದಕ್ಕೆ ಬಂದಿದ್ದಾರಾ? 14 ಎಕರೆಯನ್ನು ಈಗ ತೆರವು ಮಾಡ್ತಾರಾ? ಇದಕ್ಕೆ ಕುಮಾರಸ್ವಾಮಿ ಕುಟುಂಬದವರ ಸಹಕಾರ ಇದೆಯಾ? ಸೊ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೀಗ ಅಲ್ಲಿ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಬಿಡದಿಯ ಕೇತಗಾನಹಳ್ಳಿ ಬಳಿ ಇರುವಂತಹ ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ, ಈ ತೋಟದ ಮನೆಯ ಸರ್ವೆ ನಂಬರ್ 7, 8, 9, 10, 16, 17 ಹಾಗೂ 79ರಲ್ಲಿ 14 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಂತ ಜಿ ಮಾದೇಗೌಡರವರು ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ರು. ಅವರ ನಿಧನದ ಬಳಿಕ ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠ ಅವರು ಈ ಒಂದು ಕೇಸನ್ನ ಮುಂದುವರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕಂದಾಯ ಇಲಾಖೆಗೆ ಈ ಬಗ್ಗೆ ಸರ್ವೆ ಮಾಡಿ ಸಂಪೂರ್ಣ ವರದಿ ಕೊಡುವಂತೆ ಸೂಚನೆಯನ್ನು ನೀಡಿತ್ತು. ಸರ್ವೆ ಬಳಿಕ ಒತ್ತುವರಿ ಆಗಿದ್ರೆ ತೆರವು ಮಾಡಿ ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನಿಂದ ತೆರವು ಕಾರ್ಯಾಚರಣೆ ಕೂಡ ಆರಂಭವಾಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಕುಮಾರಸ್ವಾಮಿ ಅವರ ತೋಟದ ಮನೆಯ ಮುಂಭಾಗದ ದೃಶ್ಯ. ಅವರ ತೋಟದ ಮನೆ ಏನಿದೆ ಸುಮಾರು 48 ಎಕರೆ ವ್ಯಾಪ್ತಿಯಲ್ಲಿ ಅವರ ಜಮೀನಿದೆ. ಅದರಲ್ಲಿ 14 ಎಕರೆ ಒತ್ತುವರಿ ಆಗಿದೆ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಸರ್ವೆ ಮಾಡಿ ಒತ್ತುವರಿ ತೆರವಿಗೂ ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಈಗಾಗಲೇ 2 JCB ಯಂತ್ರಗಳು ಹಾಗೂ ಒಂದು ಟ್ರ್ಯಾಕ್ಟರ್ ಕೂಡ ಇಲ್ಲಿ ಬಂದು ನಿಂತಿರುವಂತದ್ದು. ಒತ್ತುವರಿ ಆಗಿರುವಂತಹ ಜಮೀನನ್ನ ಗುರುತು ಮಾಡಿ ಆ ಒಂದು ಜಮೀನನ್ನ ತೆರವು ಮಾಡಿ ಬಳಿಕ ಅದಕ್ಕೆ ತಂತಿ ಬೇಲಿ ಹಾಕುವಂತ ಕೆಲಸವನ್ನು ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕೂಡ ಸರ್ಕಾರ ರಚನೆಯನ್ನ ಮಾಡಲಾಗಿತ್ತು. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ SIT ರಚನೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಎಲ್ಲವನ್ನು ಕೂಡ ತೆರವು ಮಾಡಬೇಕು ಅನ್ನೋದು ಆರೋಪ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಸರ್ವೆ ಇಲಾಖೆ ಹಾಗೂ ಕಂದಾಯ ಇಲಾಖೆ ಎರಡೂ ಕೂಡ ಜಂಟಿ ಸರ್ವೆಯನ್ನ ನಡೆಸಿದ್ವು. ಅದರ ವರದಿ ಆಧರಿಸಿ ಇವತ್ತು ಒತ್ತುವರಿಯನ್ನು ಕೂಡ ತೆರವು ಮಾಡ್ತಾ ಇರುವಂತದ್ದು. ಸದ್ಯ ಆ ಒತ್ತುವರಿ ತೆರವಿಗೆ ಯಾವುದೇ ರೀತಿ ಆಕ್ಷೇಪವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿಲ್ಲ. ತೆರವಿಗೆ ಸಹಕಾರವನ್ನ ಕೊಡ್ತೀವಿ ಅನ್ನೋ ಒಂದಷ್ಟು ಅವ್ರು ಹೇಳಿರುವಂತಹ ವಿಚಾರಗಳು ಕೂಡ ಸದ್ಯ ಬೆಳಕಿಗೆ ಬರ್ತಾ ಇರುವಂತದ್ದು. ಅರವಿಂದ್, ರೈಟ್ ವಿನಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೋರ್ಟ್ ಆದೇಶ ಇದೆ ಅಂತಂದರೆ ಅದಕ್ಕೆ ಯಾರು ಏನೂ ತಡೆ ತರಕ್ಕಾಗಲ್ಲ. ಹಾಗಾಗಿ ಅವ್ರ ಕೆಲಸವನ್ನು ಅವರು ಮಾಡ್ತಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಅದನ್ನು ಸರ್ವೆ ಮಾಡಲಾಗಿತ್ತು. ಒತ್ತುವರಿ ಮಾಡಿಕೊಂಡಿರೋದು ಪ್ರೂವ್ ಆಗಿತ್ತು. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು, ಎಲ್ಲೆಲ್ಲಿ ಜಾಗ ಒತ್ತುವರಿ ಆಗಿದೆ ಅದೆಲ್ಲವನ್ನು ತೆರವು ಮಾಡಿ ಅಂತ. ಹಾಗಾಗಿ ಈಗಾಗಲೇ 2 JCB ಕೇತಗಾನಹಳ್ಳಿ ತೋಟದ ಹತ್ರಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇವೆಲ್ಲವೂ ಕೂಡ ಕಾರ್ಯಗಳು ಆರಂಭ ಆಗುತ್ತೆ.